ಹಲೋ ಹಾಯ್ ಎಲ್ಲರಿಗೆ ನಮಸ್ಕಾರ. ನಾನು ನಿರ್ಮಲಾ ನೋಡ್ರಿ. ಇವತ್ತು ನಾನು ಇದು ಅಕ್ಕಿ ತೊಳೆದು ಹಾಕೀನಿ ಮತ್ತು ಈಗ ಏನೇನು ಹಾಕ್ತೀನಿ ನೋಡ್ರಿ. ಭಾಷೆದಾಗ ಏನೇನು ಅಂತಾರೆ ಹೇಳ್ರಿ. ನಾವರು ಹುಗ್ಗಿ ಅಂತೇವೆ, ಅಕ್ಕಿದೇ ಹುಗ್ಗಿ ಮಾಡ್ತೀನಿ ಇವತ್ತು. ಪಾರ್ಗಳಿಗೆ ನಾನು ಇವತ್ತು ಹಾಲು ಕೊಟ್ಟಿದ್ದವರಿಗೆ ಹಾಲು ಹಾಕಿದ್ಮೇಲೆ ಸ್ವಲ್ಪ ಹಾಲು ಮಾಡಿದಾರ ಅದು ಹಾಲು ಯಾಕೆ ವೇಸ್ಟ್ ಮಾಡ್ಬೇಕಂತಸಿ ನಾನು ಅಕ್ಕಿ ಒಳಗಾಗಿ ತೊಳೆದೆಲ್ಲ ಕ್ಲೀನ್ ಮಾಡಿ ತಂದಿದ್ದ ಅದು ಹಾಕೀನಿ ರೀ. ಈಗ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ತೀನಿ. ನಾವು ಅಕ್ಕಿ ಎಷ್ಟು ಹಾಕ್ತೇವೆ ಅಷ್ಟು ಅಂದಾಜಿಂದಾಗಿ ನೀರು ಹಾಕ್ಕೋಬೇಕು. ಈಗ ಮತ್ತು ಏನು ಹಾಕ್ತೀನಿ ಅಂತಂದ್ರೆ ಈಗ ನೆಕ್ಸ್ಟ್ ಬೆಲ್ಲ ಹಾಕ್ತೀನಿ ನೋಡ್ರಿ. ಹೊರ್ಯಾಕೆ ಹೋಗ್ಲತ್ತಾರ. ಹೊಂಟಿ ಇದು ಬೆಲ್ಲ ನೋಡ್ರಿ. ಬೆಲ್ಲನೂ ಅದರ ಅಂದಾಜಿಂದ ನಾವು ಹಾಕ್ಕೋಬೇಕು. ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಕುದಿಸ್ತೀನಿ. ಕುದಿಸ್ದಾಗೆ ಅಂದ್ರೆ ಈಗ ಹ್ಯಾಂಗೆ ಕಲರ್ ಚೇಂಜ್ ಆದ ನೋಡ್ರಿ. ಈಗ ಇದರ ಒಳಗೆ ನಾನು ಹಾಕ್ತೀನಿ ಸೋಪ್ ಹಾಕ್ತೀನಿ ರೀ. ಸೋಪ್ ಹಾಕ್ಲತ್ತೀನಿ ರೀ. ಈ ಥರ ಆಗಿ ನಾನು ಅಂಗನವಾಡ್ಯಾಗ ಗೋಧಿನೂ ಚಿದ್ದಿಲ್ಲ ಅಂದ್ರೂ ಈ ಥರ ಅವರಿಗೆ ಸಾರುಗಳು ಹುಗ್ಗಿ ಮಾಡಿ ಕೊಡ್ತೀನಿ ನೋಡ್ರಿ. ಓಕೆ, ಇದಕ್ಕೆ ಮುಚ್ಚಾರ ಆಯ್ತು. ಒಂದು ಸೀಟಿ ಹೊಡೆದ್ರೆ ಹುಗ್ಗಿ ರೆಡಿ. ಈಗ ನೋಡ್ರಿ ನಾನು ಮಾಡಿದ ಹುಗ್ಗಿ ಹಂಗದ. ಹುಗ್ಗಿ ಹುಗ್ಗಿ ಯಾಕೆ ನಡಿಮ ಇರುವಾಗ ಈಗ ಊಟ ಮಾಡೋ ಸಲುವಾಗಿ ಈಗ ಇವರೀಗ ಊಟ ಮಾಡೋ ಸಲುವಾಗಿ ರೆಡಿ ಹಾಕ್ಕೊಂತಾರ. ಕೈಗೆ ತಕ್ಕೊಂಡು ನೋಡ್ರಿ ಹಾಲು ಕುಡ್ದಾರ. ಅಲ್ಲಿ ಗ್ಲಾಸ್ ನೋಡ್ರಿ ಹಂಗಿಟ್ಟದ ನಂದು ತೊಳೆವು ಕಿಗ್ಗ ನೋಡ್ರಿ. ಊಟ ಮಾಡೋದು ಚಾಲು ಆಯ್ತು ನೋಡ್ರಿ ನಮ್ಮ ಸ್ಟೂಡೆಂಟ್ ಅವ್ರದ್ದು. ಈಗ ಹೆಂಗದ ಹೋಗಿ ಚಲೋ ಅದ ಮಸ್ತ್. ಮಸ್ತ್ ಖಾಲಿ